ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಂದರೆ, ನಾನು ಅದು ಸ್ವೀಟ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಆವಾಗ ತಟ್ ಅಂತ ನೆನಪಾಗಿದ್ದೇನೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಕೊಂಡು ಮೊದಲಿಗೆ ಕ್ಯಾರೆಟ್ ತೊಗೊಂಡೆ. ಅದನ್ನು ನೀಟಾಗಿ ತೊಳೆದು ಲೈಟಾಗಿ ಸಿಪ್ಪೆ ತೆಗೆದೆ. ಲೈಟಾಗಿ ಸಿಪ್ಪೆ ತೆಗೆದ್ರೆ ಸಾಕು, ಫುಲ್ ತೆಗೆಯೋ ಅವಶ್ಯಕತೆ ಇಲ್ಲ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕ್ಯಾರೆಟು, ಡ್ರೈ ಫ್ರೂಟ್ಸು, ಏಲಕ್ಕಿ, ಸಕ್ಕರೆ, ಕುದಿಸಿ ಕಾಯಿಸಿ ಆರಿಸಿಟ್ಕೊಂಡಿರುವಂಥ ಹಾಲು. ಡ್ರೈ ಫ್ರೂಟ್ಸ್ ನಿಮ್ಮನೇಲಿ ಏನಿದೆ ಅದನ್ನು ಯೂಸ್ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಇನ್ನೊಂದು ಸ್ವಲ್ಪ ಒಂದು 2-3 ಸ್ಪೂನ್ ಆಗುವಷ್ಟು ತುಪ್ಪ ಇರಬೇಕು. ಕ್ಯಾರೆಟ್ನ ನೀಟಾಗಿ ಈ ಥರ ತುರಿದಿಟ್ಕೋಬೇಕು. ಯಾಕಂದರೆ ನೀಟಾಗಿ ಹಲ್ವಾ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನೀಟಾಗಿ ತೊಳೆದು ಈ ಥರ ತುರಿದಿಟ್ಕೋಬೇಕು. ಡ್ರೈ ಫ್ರೂಟ್ಸ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ತಿನ್ನಬೇಕಾದ್ರೆ ನೀಟಾಗಿ ಸಿಗಬೇಕಲ್ಲ, ಅದಕ್ಕೋಸ್ಕರ. ಏಲಕ್ಕಿನ ಈ ಥರ ಪುಡಿ ಮಾಡಿಟ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಆ ಥರ ಹಾಕೋಬೋದು. ನಾನು 3 ಸ್ಪೂನ್ ಹಾಕಿದ್ದೀನಿ, ನೀವು 2 ಸ್ಪೂನು 1 ಸ್ಪೂನು ಆ ಥರ ಹಾಕೋಬೋದು. ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗೋ ಥರ ಬಾಡಿಸ್ಕೋಬೇಕು. ಫುಲ್ಲು ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಲೈಟಾಗಿ ಬಾಡಿಸ್ಕೋಬೇಕು. ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆ ಥರ ಬಾಡಿಸ್ಕೊಳ್ಳಿ. ಲೈಟಾಗಿ ಇದಾಗಬೇಕಷ್ಟೇ. ಇವಾಗ ಅದನ್ನು ನೀವು ನೋಡ್ತಾ ಇದ್ದೀರಾ, ಕಲರ್ ಚೇಂಜ್ ಆಗಿದೆ. ಇವಾಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಅದಕ್ಕೇ ನಾವು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕೋಬೇಕು. ಕ್ಯಾರೆಟ್ಗೆ ತಕ್ಷಣ ತುಪ್ಪ ಹಾಕೋಬಾರ್ದು, ಅದರಲ್ಲೇ ನೀಟಾಗಿ ಲೈಟಾಗಿ ಬಾಡಿಸ್ಕೋಬೇಕು. ತಳ ಹಿಡಿದಿರೋ ಥರ ಆಫ್ ಮಾಡಬಾರ್ದು, ನೀಟಾಗಿ ಬಾಡಿಸ್ಕೋತಾ ಇರಬೇಕು. ಅದನ್ನು ಹಂಗೆ ಬಿಟ್ಬಿಟ್ರೆ ಅದು ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಆವಾಗವಾಗ ನೋಡ್ಕೋತಾ ಬಾಡಿಸ್ತಾ ಇರಬೇಕು. ಅದಕ್ಕೆ ನಂತರ ಒಂದು 3 ಸ್ಪೂನ್ ಆಗುವಷ್ಟು ಅಥವಾ 2 ಸ್ಪೂನು, ನಿಮಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ಒಂದು 2 ಸ್ಪೂನ್ ಹಾಕೋಬೋದು, ಇಲ್ಲ 3 ಸ್ಪೂನ್ ಹಾಕೋಬೋದು. ನಾನೊಂದು 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊತಾ ಇರಬೇಕು. ಲೈಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಂತರ ನಾವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಸಕ್ಕರೆನ ನಾವು ಯಾವ ಹದದಲ್ಲಿ ಹಾಕೋತೀವೋ ಆ ರೀತಿ ಟೇಸ್ಟ್ ಬರುತ್ತೆ. ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವು ನೋಡಿ, ಅಳತೆ ನೋಡಿ, ನಿಮ್ಗೆ ಯಾವ ಲೆವೆಲಲ್ಲಿ ಬೇಕೋ ಆ ಥರ ನೋಡಿ ಹಾಕ್ಕೊಳ್ಳಿ. ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಅಂಶ ನೀಟಾಗಿ ಕರಗಬೇಕು, ಆ ಥರ ನೀಟಾಗಿ ಬಿಡಿ. ಅದನ್ನು ಲೈಟಾಗಿ ಬಡಿಸ್ಕೊತಾ ಇರಿ. ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ, ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಅದು ನೀಟಾಗಿ ಇದಾದಮೇಲೆ ನೀವೇ ನೋಡ್ತಾ ಇದ್ದೀರಾ, ಸಕ್ಕರೆ ಅಂಶ ಎಲ್ಲ ನೀಟಾಗಿ ಕರಗ್ತಾ ಇದೆ. ಆ ಥರ ಕರಗೋದ್ರಿಂದ ಸ್ವೀಟ್ನ ಅಂಶ ಜಾಸ್ತಿಯಾಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಈಗ ನಂತರ ಅದಕ್ಕೆ ನಾವು ಕಾಯಿಸಿ ಆರಿಸಿಟ್ಕೊಂಡಿರುವಂಥ ಹಾಲನ್ನ ಮಿಕ್ಸ್ ಮಾಡ್ಕೋಬೇಕು. ನೀವೇ ನೋಡ್ತಾ ಇದ್ದೀರಾ ಕಲರ್ ಹೇಗೆ ಚೇಂಜ್ ಆಗ್ತಾಯಿದೆ ಅಂತ. ಈ ಥರ ಹಾಲು ಹಾಕಿ ನೀಟಾಗಿ ಒಂದು ಲೈಟಾಗಿ ಲೋ ಫ್ಲೇಮಲ್ಲಿ ಇಕ್ಕಿ ಸ್ವಲ್ಪ ಬಾಡಿಸ್ಕೊತಾ ಇರಬೇಕು. ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ಹಸಿನಂಶ ಎಲ್ಲ ನೀಟಾಗಿ ಹೋಗುತ್ತೆ, ಅದಕ್ಕೋಸ್ಕರ ನೀಟಾಗಿ ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪನೇ ಹಾಕೋತಾ ಬಾಡಿಸ್ಕೊತಾ ಇರಬೇಕು. ಇವಾಗ ನೋಡಿ, ಲೈಟಾಗಿ ಕುದಿ ಬರ್ತಾಯಿದೆ. ಸ್ವಲ್ಪ ಕುದಿಬೇಕು, ತುಂಬ ಕುದಿಯೋ ಅವಶ್ಯಕತೆ ಇಲ್ಲ. ಇವಾಗ ನಾವು ಕುಟ್ಟಿ ಇಟ್ಕೊಂಡಿರುವಂಥ ಏಲಕ್ಕಿ ಪುಡಿನ ಅದಕ್ಕೆ ಹಾಕೋಬೇಕು. ಏಲಕ್ಕಿ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ ಪುಡಿ ಎಲ್ಲದಕ್ಕೂ ಸೇರಬೇಕು, ಅದರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಏಲಕ್ಕಿ ಪುಡಿ ಹಾಕೋದ್ರಿಂದ ಯಾವುದೇ ಸ್ವೀಟ್ ಅಂಶ ಕೂಡ ಟೇಸ್ಟ್ ಬರುತ್ತೆ ಅಂತ ನಾವು ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಳೋದು. ನೋಡಿ ಇವಾಗ ಎಷ್ಟು ನೀಟಾಗಿ ಬೆಂದಿದೆ ಅಂತ, ಕಲರೆಲ್ಲ ಹೇಗೆ ಚೇಂಜ್ ಆಗಿದೆ ಅಂತ. ಇವಾಗ ನಾವು ಡ್ರೈ ಫ್ರೂಟ್ಸ್ನ ಅಲ್ಲಿಗೆ ಹಾಕ್ಕೋಬೇಕು. ಡ್ರೈ ಫ್ರೂಟ್ಸ್ ಹಾಕಿ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೆ. ಸ್ವಲ್ಪನೇ ಇರೋದ್ರಿಂದ ಲೈಟಾಗಿಯೇ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಇದು ಮಾಡೋ ಅವಶ್ಯಕತೆ ಇಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಆವಾಗಲೇ ತುಪ್ಪದಲ್ಲಿ ನೀಟಾಗಿ ಬೆಂದಿದೆ, ಅದರಿಂದ ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪನೇ ಬಾಡಿಸ್ಕೊಂಡ್ರೆ ಸಾಕು. ನೀವೇ ನೋಡಿ ಎಷ್ಟು ಕಲರ್ ಆಗಿದೆ, ಘಮ ಘಮ ಅಂತ ಇದೆ. ನೀವು ಕೂಡ ಇದೇ ಥರ ಟ್ರೈ ಮಾಡಿ ನಿಮ್ಮ ಮನೇಲಿ. ನೋಡಿ ಇವಾಗ ಕ್ಯಾರೆಟ್ ಹಲ್ವಾ ಚೆನ್ನಾಗಿದೆ, ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.